ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನೇನು ಹೇಳೋಕ್ಕೆ ನಿಮಗೆ ಇಷ್ಟಪಡ್ತೀನಿ ಅಂದರೆ ಏನು ಗೊತ್ತಾ, ಮದುವೆ ಸರಿಯಾಗಿ ಇಡ್ತೀನಿ ಅಂತ ಒಬ್ರು ಹೇಳಿದ್ದೀರ ಕಮೆಂಟಲ್ಲಿ. ಏನಮ್ಮ ನೀನು ಇಟ್ಟು ಅಂತ ಸಾಯ್ತೀಯಲ್ಲ, ಸಾಯಿ ನೀನು ಅಂತ ಒಬ್ರು ಹೇಳಿದ್ದಾರೆ. ಬಟ್ ಎರಡನೇದು, ಮೂರನೇದು ಇಬ್ಬರಾಯಿತು, ಮೂರನೇವರು ನೀ ಎಲ್ಲೂ ನಿಮ್ಮ ಅಪ್ರಾಣು ಇಡ್ಲಿ ತಿಂದೇ ಇಲ್ವ ಅಂತ ಒಬ್ರು ಹಾಕಿದ್ದಾರೆ. ಆಯಿತಾ, ನಾಲ್ಕನೇದು ನೀವು ಹೋಗಿ ಸಾಯಿ ಯಾಕಿದೀಯ ಅಂತ ಒಬ್ರು ಹಾಕಿದ್ದಾರೆ. ಏನ್ರಿ ಈ ಕಮೆಂಟ್ ಹಾಕೋವ್ರಿಗೆಲ್ಲವಿ ಒಂದು ಮಾತು ಹೇಳ್ತೀನಿ, ಒಳ್ಳೇದು ಬಯಸ್ಬೇಕು ಅಂದರೆ ಒಳ್ಳೆ ಥರದಲ್ಲೇ ಬಯಸ್ತೀನಿ. ಕೆಟ್ಟದ್ದು ಬೈಬೇಕು ಅಂದರೆ ನಾನು ಯಾರಿಗೂ ಬೈಯಲ್ಲ. ಯಾಕೆಂದ್ರೆ ನನ್ನ ಬಲಗಡ ನನ್ನ ನಾಲ್ಗೆಲಿ ಮತ್ತಿದೆ. ನೋಡಿ ಮತ್ತಿನ ಹೆಂಗಿದೆ, ಬಲಗಡ ನಾಲ್ಗೆ ಮಚ್ಚಿಲಿ ಮತ್ತಿ ಇದೆ ನನ್ನ ನಾಲ್ಗೆಲಿ. ನನಗೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತೀನಿ. ನೀವು ಕೆಟ್ಟದ್ದು ಬಯಸಿದ್ರು ನಾನು ಕೆಟ್ಟದ್ದು ಬಯಸಲ್ಲ ಫ್ರೆಂಡ್ಸ್. ಯಾಕೆಂದರೆ ಒಬ್ರು ಯಾರೋ ಹೇಳಿದಾರಲ್ಲ ನನಗೆ ಕಮೆಂಟಲ್ಲಿ ಸಾಯಿ ಅಂತ. ನಾನು ಒಬ್ಬಳೇನ ಬ್ರಹ್ಮನ ಹತ್ರ ಹೋಗೋದು, ನಿಮ್ಮನ್ನೆಲ್ಲ ಪಕ್ಕದಲ್ಲಿ ಬ್ರಹ್ಮ ನಿಮ್ಮನ್ನು ಕೂರಿಸ್ಕೊಂಡಿರ್ತಾನ, ನಾನಿರೋ ಜಾಗದಲ್ಲಿ ನೀನು ಇರುವಂತ. ಯಾರು ಸಾಯಲ್ವ ನೀವು? ಸಾಯಲ್ಲ ಫ್ರೆಂಡ್ಸ್ ಯಾರೂ. ಸಾಯಲ್ಲ ಅನಿಸುತ್ತೆ. ಹಂಗಾರೆ ನಾನು ಒಬ್ಬಳೇ ಸಾಯೋದು ಅನಿಸುತ್ತೆ. ಹೋಗ್ಲಿ ಬಿಡಿ, ಸತ್ತೈತೀನಿ. ಆಮೇಲೆ ಇನ್ಸ್ಟಾಗ್ರಾಮ್ ಯಾಕಾರ ಬತ್ತಿ ಮುದ್ದೆ ತೋರ್ಸೋಕ್ಕೆ ಅಂತಾರೆ. ಇನ್ಸ್ಟಾಗ್ರಾಮ್ ಇರೋದ್ರಿಂದನೇ ಫ್ರೆಂಡ್ಸ್ ನೀವೆಲ್ಲವಿ ಬೈತಾ ಇರೋದು, ಕೆಟ್ಟದಾಗ ಕಮೆಂಟ್ ಆಗ್ತಾ ಇರೋದು, ಇಟ್ಟು ನೋಡಿದ್ರೆ ಅಸಹ್ಯ ಅಂತ ಇರೋದು, ಸಾಯಿರಿ ಅಂತ ಇರೋದು. ಆಮೇಲೆ ಸವಿತಕ್ಕನ ತಂಗಿ ಅಲ್ವಾ ಅಂತ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ಅವರೇನು ಕೆಟ್ಟದಾಗ ವೀಡಿಯೋ ಮಾಡಿಲ್ಲ, ಸವಿತಕ್ಕ ಒಳ್ಳೇದ್ರಲ್ಲಿ ವೀಡಿಯೋ ಮಾಡಿದ್ದಾರೆ. ಆಯಿತಾ, ಒಂದೇಳ ಸವಿತಕ್ಕ ಮುದ್ದೆ ತೋರಿಸ್ತಾರೆ, ಅವ್ರ ತಂಗಿನ ನೀವು ಅಂತ ಹಾಕಿದ್ದೀರಿ. ಹೌದು, ಹಂಗೆ ಅಂದ್ಕೊಳ್ಳಿ. ನಾವು ಅವರಿಬ್ಬರು ಅಕ್ಕ ತಂಗಿರೇನೆ, ತೊಂದರೆ ಇಲ್ಲ. ನಾವು ಅಕ್ಕ ತಂಗಿರೇನೆ ಅವರು ನಾನುವೇ. ಆಯಿತಾ, ಹಾಕೋದಾದ್ರೆ ನೆಟ್ಗೆ ಕಮೆಂಟ್ ಹಾಕ್ಲಿಲ್ವಾ ಸುಮ್ಮನೆ ಬಾಯಿ ಮುಚ್ಕೊಂಡು ಇರಿ. ಅದು ಯಾವಳು ಹಾಕಿದ್ದಾಳೆ, ಆಸ್ಪತ್ರೆಗೆ ಬಂದರೆ ಕೈ ಅಂತಾಳೆ ಅಂತ. ಏನಮ್ಮ ತಾಯಿ, ಆಸ್ಪತ್ರೆಗೆ ಬಂದರೆ ಕೈ ಅಂತಾಳೆ ಅಂದರೆ ಆಸ್ಪತ್ರೆಯಲ್ಲಿ ಸಿಕ್ಕಿತಾವೆಲ್ಲ ಗಲೀಜು ಮಾಡಿಬಿಡು ಅಂದಾರ. ಮೊದಲೇ ಸ್ವಚ್ಛತೆ ಅಂತ ಯಾಕೆ ಪ್ರಪಂಚದಲ್ಲಿ ಮಾಡಿರೋದು? ಸ್ವಚ್ಛತೆ ಅಂತ ನಾವು ಎದ್ದು ಬಿದ್ದು ಕ್ಲೀನ್ ಮಾಡ್ತಾ ಇರ್ತೀವಿ. ನೀ ಅಲ್ಲೇ ಹೋಗಿ ರಿಸರ್ಚ್ ಮಾಡಿಬಿಡು ಕೂತ್ಕೊಂಡು. ಭಾಗ್ಯಮ್ಮ ತೊಳಿತಾಳೆ ಎಲ್ಲ. ಆಯಿತಾ, ದಯವಿಟ್ಟು ಸೋಷಲ್ ಮೀಡಿಯಾದವ್ರು ಸುಮ್ಮನೆ ಹೋಗೋದಿಲ್ಲ. ನಿಮಗೆ ಕರೆಕ್ಟಾಗಿ ಹೋಗ್ದಾರ ಅವರು. ಕೆಟ್ಟದಾಗ ಕಮೆಂಟ್ ಹಾಕೋರಿಗೆಲ್ಲ, ಒಳ್ಳೆ ಗದರ್ಸೋರಿಗೆಲ್ಲ, ಕಂಡವ್ರ ಮನೆ ವಿಷಯ ಅಂದರೆ ಕಾಯ್ಕ ಕೂತಿರ್ತೀರ ಮಾತಾಡೋಕ್ಕೆ. ಇನ್ನೇನು ಕೇಮಿ ನಿಮಗೆ? ಹಾಕೋದಾದ್ರೆ ಒಳ್ಳೆ ಥರದಲ್ಲಿ ಕಮೆಂಟ್ ಹಾಕಿದ್ರೆ ನಮ್ಗೆ ಯಾಕೆ ನೀನು ಕಟ್ಕೊಂಡು ಒಂದು ಮೇಕ್ತಳಿ ಏನೇನೋ ಮಾತಾಡಿ ಸುಮ್ಮನೆ ದುರಹಂಕಾರ ಅನ್ಸ್ಕೊಬಾರ್ದು. ಮನಸ್ಸ ಒಳ್ಳೇದು ಅನಿಸ್ಕೊಳ್ಳಿ. ಆಯಿತಾ, ನೋಡಿ ನಾನು ಎಷ್ಟು ಕಷ್ಟಪಟ್ಟು ಒಳ್ಳೇದು ಅನ್ಸ್ಕೊತಾ ಇದ್ದೀನಿ. ನನಗೆ ದುಡೀರಿ, ಸೂಟು ಪುಟ್ಟು ಹಾಕೊಂಡು ಅಚ್ಚುಕಟ್ಟಾಗಿರೋದಲ್ಲ. ಆಯಿತಾ, ಏನು ಬುದ್ಧಿನ ನೆಟ್ಗೆ ಬುದ್ಧಿ ಕಲೀರಿ. ಮುದವಿ ಅನ್ನೋದಕ್ಕೂ ಒಂದು ಗಾದಿ ಇದೆ. ಮುದವೆ ಮುಕ್ಕ, ನಾ ಬಂದು ಕಕ್ಕ, ನೀ ಬಂದು ನೆಕ್ಕ ಅಂತ. ಅವೆಲ್ಲ ಮಾತಾಡಬಾರ್ದು ಫ್ರೆಂಡ್ಸ್, ಹೇಳ್ತಾ ಇದ್ದೀನಿ. ಆಯಿತಾ, ಹಿಂಗೆಲ್ಲ ಮಾತಾಡಿದ್ರೆ ನಾವು ಕಮೆಂಟ್ ಹಾಕಲ್ಲ ಅಂತೀರ. ಅಯ್ಯೋ ಫ್ರೆಂಡ್ಸ್, ದೇವರಿದ್ದಾನೆ ಮೇಲ್ಗಡೆ, ಶನಿದೇವ ನಮಗೆ ಕಾಪಾಡ್ತಾನೆ. ನಿಜವಾಗ್ಲೂ ಹೇಳ್ತೀನಿ, ದೇವ್ರೊಬ್ಬ ಒಂದು ಕಾವಲಿಲ್ಲ ಅಂದರೆ ನಮ್ಗೆ ಕಷ್ಟ ಆಗ್ತದೆ. ನಮ್ಗೆ ಜನಗಳ ಕಾವಲಿದ್ರೂ ಪರ್ವೇ ಇಲ್ಲ, ಜನಗಳ ಕಾವಲಿಲ್ದೇವ್ರು ಪರ್ವೇ ಇಲ್ಲ. ಸಾರಿ, ನಮಗೆ ದೇವ್ರ ಕಾವಲಿದೆಯಲ್ಲ, ಕಾಪಾಡುತ್ತೆ. ಆಯಿತಾ, ನೀವೇನ್ಯಾರು ಬೈಕೊಳ್ಳಿ. ನೀವು ಒಬ್ಬ ಮನಸ್ಸು ಬೆಳೀತಾನೆ ಅಂದರೆ ಹೊಟ್ಟೆ ಉರಿನೇ ತಡ್ಕೊಳಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ. ನಿಜವಾಗ್ಲೂ ಹೋಗ್ಲಿ, ಐಸು ಫ್ರಿಡ್ಜ್ ಗಿಡ್ಜಲ್ಲಿ ನೀರು ಮಡಗಿದ್ರೆ 2 ಬಾಟ್ಲ್ ನೀರು ಕುಡ್ಕೊಳ್ಳಿ, ತಣ್ಣಗಾಯ್ತದೆ ಜೀವನ.